ಸಾರಿಗೆ ನೌಕರರು ನೀಡಿರುವ ಅನಿರ್ದಿಷ್ಟಾವಧಿಯಲ್ಲಿ ಮುಷ್ಕರಕ್ಕೆ ಜಿಲ್ಲಾದ್ಯಂತ ತೀವ್ರ ಬೆಂಬಲ ಕಂಡುಬಂದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಾರಿಗೆ ನೌಕರರು ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಜಿಲ್ಲಾದ್ಯಂತ ತೀವ್ರ ಬೆಂಬಲ ಕಂಡುಬಂದಿಲ್ಲ. ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಬಸ್ ಸಂಚಾರ ಸಹಜವಾಗಿ ನಡೆದಿದ್ದು, ಜನಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿಲ್ಲ. ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರು ಎಂದಿನಂತೆ ಸಹಜವಾಗಿ ನಿರೀಕ್ಷೆಯಂತೆ ಬಸ್ ಪ್ರಯಾಣ ಮಾಡಿದ್ದು ಕಂಡುಬಂದಿದೆ. ಆದರೆ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಬೆಳಗಿನ ಜಾವ ಮುಷ್ಕರದ ಪ್ರಭಾವ ಮೇಲ್ಪಟ್ಟಿಗೆ ಕಂಡುಬಂದಿದೆ. ಕೆಲ ಸಾರಿಗೆ ನೌಕರರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ ಪರಿಣಾಮ ಕೆಲ ಬಸ್ಗಳು ಹೋರಾಡಲು ವಿಳಂಬವಾಯಿತು. ಇದರಿಂದಾಗಿ ಕೆಲ ಸಮಯ ಸಾರ್ವಜನಿಕರು ತೊಂದರೆ ಅನುಭವಿಸಿದರು. ಹಳಿಯಾಳ, ದಾಂಡೇಲಿ, ಮುಂಡಗೋಡ್, ಸಿರಸಿ ಮುಂತಾದ ಕಡೆ ಮುಷ್ಕರಕ್ಕೆ ಬೆಂಬಲ ಕಂಡುಬಂದಿಲ್ಲ. ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಯಲ್ಲಾಪುರ ಕೆಲವು ತಾಲೂಕುಗಳಲ್ಲಿ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಈ ಮುಷ್ಕರಕ್ಕೆ ಬೆಂಬಲ ಕಂಡುಬಂದಿದೆ. ಸಾರ್ವಜನಿಕರ ದಿನನಿತ್ಯ ಜೀವನದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಆಯ್ತಾ ಇಷ್ಟೊತ್ತು ಬರ್ಬೇಕಾಯ್ತಲ್ಲ ಬಸ್? ಯಾವ ಎಲ್ಲಿ ಹೋಗೋದು? ಸಾಲ್ಕಣೆ ಹೋಗೋದಾ? ಬಸ್ ಸ್ಟಾಕ್ ಇರೋದು ಗೊತ್ತಿದೆ ಅಲ್ಲ. ಇಷ್ಟೊತ್ತಿಂದ ಕಾಯ್ತಿದ್ದೀರಿ? ಅರ್ಧ ತಾಸು ಎಲ್ಲಿ ಹೋಗೋರು? ಇಲ್ಲೇ ಕಣೆ ಕಾಲೇಜಿಗ. ಹಂಗಾರೆ ಸ್ಟೂಡೆಂಟ್ಗೆ ಸಮಸ್ಯೆ ಆಗಿದೆ ಹಂಗೆ ಸ್ಟ್ರೈಕಿಂದ. ಎಲ್ಲಿ ಹೋಗೋರು ನೀವು? ಕೇಳದ ಬಸ್ಸಿಗೆ ಕಾಯ್ತಾ ಇದ್ದಾರಲ್ಲ, ಭಾಳ ಹೊತ್ತಾಯ್ತಾ?